ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಈ ವಿಡಿಯೋದಲ್ಲಿ ನಾವು ಒಂದು ನೈಟಲ್ಲಿ ಎಕ್ಸ್ಪೋಸ್ ಆಗಿರೋ ಅಂಥ ಇಮೇಜ್ನ ಹೇಗೆ ಕಲರ್ ಗ್ರೇಡಿಂಗ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ತೊಗೊಂಡಿರೋದು ಒಂದು ಪ್ರೀ ವೆಡ್ಡಿಂಗ್ ಶೂಟು ನೈಟಲ್ಲಿ, ಅಂದರೆ ಲೋ ಲೈಟಲ್ಲಿ ಎಕ್ಸ್ಪೋಸ್ ಆಗಿರೋ ಅಂಥ ವಿಡಿಯೋ. ಸೊ ಇದನ್ನು ಕಲರ್ ಗ್ರೇಡಿಂಗ್ ಮಾಡೋದಾದರೆ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾನು ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಇಲ್ಲಿ ನನ್ನ ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ಸಲ್ಲಿ ನಾನಿಲ್ಲಿ ಕಲರ್ ಸೈನ್ಸು ಡಾವೆಂಚಿ YRGB, ಟೈಮ್ ಲೈನ್ ಕಲರ್ ಸ್ಪೇಸು ಡಾವೆಂಚಿ ವೈಟ್ ಗ್ಯಾಮೆಟ್ ಇಂಟರ್ಮೀಡಿಯೇಟ್, ಔಟರ್ ಕಲರ್ ಸ್ಪೇಸು Rec 709 ಗಮಾ 2.4 ಇಟ್ಟಿದ್ದೀನಿ ಆ್ಯಸ್ ಇಟ್ ಈಸು. ಸೊ ಇಲ್ಲಿ ನಾನು ರಾ ಸೆಟ್ಟಿಂಗ್ಸ್ ಏನೂ ಮಾಡ್ತಿಲ್ಲ, ಏನಕ್ಕಂದರೆ ಇದು ಒಂದು ಲಾಗ್ ಫಾರ್ಮೆಟಲ್ಲಿರೋ ಇಮೇಜು. ಸೊ ಸ್ಟಾರ್ಟಿಂಗಲ್ಲಿ ನಾನು IDTನ ಪ್ಲೇಸ್ ಮಾಡ್ತಾಯಿದ್ದೀನಿ. IDT ಪ್ಲೇಸ್ ಮಾಡೋಕ್ಕೆ ನಾನು ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಅದನ್ನ ಡ್ರ್ಯಾಗ್ ಮಾಡಿ ನೋಡಿಗೆ ಪ್ಲೇಸ್ ಮಾಡ್ಕೋತೀನಿ. ಸೊ ಈ ಕ್ಲಿಪ್ಪು ಬಂದಿರೋದು ಸೋನಿ ಕ್ಯಾಮ್ರಾದಿಂದ ಆಗಿರೋದ್ರಿಂದ ನಾನಿಲ್ಲಿ ಇನ್ಪುಟ್ ಕಲರ್ ಸ್ಪೇಸು ಸೋನಿ ಎಸ್ ಗ್ಯಾಮೆಟ್ 3 ಸಿನಿ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಇನ್ಪುಟ್ ಗಾಮಾ ನಾನಿಲ್ಲಿ S-Log 3ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಔಟರ್ ಕಲರ್ ಸ್ಪೇಸು ಆ್ಯಸ್ ಇಟ್ ಈಸು ನಾವು ಮಾಡ್ತಾಯಿದ್ದು ಡಾವೆಂಚಿ ವೈಟ್ ಗ್ಯಾಮೆಟ್ಟು ಮತ್ತು ಡಾವೆಂಚಿ ಇಂಟರ್ಮೀಡಿಯೇಟ್ನ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ. ಔಟರ್ ಗಾಮಾ ಡಾವೆಂಚಿ ಇಂಟರ್ಮೀಡಿಯೇಟು. ಸೊ ನೆಕ್ಸ್ಟು ನಾನು ಇದೇ ಸೆಟ್ಟಿಂಗ್ಸ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿಗೆ Ctrl+C ಪ್ರೆಸ್ ಮಾಡ್ತಾಯಿದ್ದೀನಿ. ಕಾಪಿ ಮಾಡಿ ನನ್ನ ODT ನೋಡಿರುತ್ತಲ್ಲ ಅಲ್ಲಿಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೇಸ್ಟ್ ಆದಮೇಲೆ ನಾನಿಲ್ಲಿ ಬಂದು ಇಲ್ಲಿ ಒಂದು ಸ್ವ್ಯಾಪ್ ಅಂತ ಒಂದು ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಇಂಟರ್ಚೇಂಜ್ ಆಗುತ್ತೆ. ನನ್ನ ಔಟರ್ ಕಲರ್ ಸ್ಪೇಸ್ ಇರುತ್ತಲ್ಲ ಅದನ್ನ ನಾನು ಆ್ಯಸ್ ಇಟ್ ಈಸ್ Rec 709ಗೆ ಇಡ್ತಾಯಿದ್ದೀನಿ. ಮತ್ತು ಔಟರ್ ಗಾಮಾ 2.4 ಇಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಟೋನ್ ಮ್ಯಾಪಿಂಗ್ ಮೆಥಡ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಯೂಸ್ ಕಸ್ಟಮ್ ಮ್ಯಾಕ್ಸ್ ಇನ್ಪುಟ್ ಅಂತ ಇದೆಯಲ್ಲ ಅದನ್ನು ನಾನು ಮ್ಯಾಕ್ಸ್ ಇನ್ಪುಟ್ಗೆ ಇಡ್ತಾಯಿದ್ದೀನಿ. ಸೊ ಇಲ್ಲಿ ನಮ್ಮ ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮು ಒಂದು ಕಲರ್ ಕನ್ವರ್ಷನ್ ಮುಗಿದಿದೆ. ನೆಕ್ಸ್ಟು ನಾನಿಲ್ಲಿ ಎಕ್ಸ್ಪೋಜರ್ ನೋಡಿಗೆ ಬರ್ತಾಯಿದ್ದೀನಿ. ಎಕ್ಸ್ಪೋಜರ್ ನೋಡಿಗೆ ಬಂದು ನಾನಿಲ್ಲಿ HDR ವೀಲ್ಸ್ಗೆ ಬರ್ತಾಯಿದ್ದೀನಿ. HDR ವೀಲ್ಸ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡಿ ನೆಕ್ಸ್ಟ್ ನನ್ನ ಪ್ರೈಮರಿ ಕಲರ್ ವೀಲ್ಸ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಕಾಂಟ್ರಾಸ್ಟು ಮತ್ತು ಪಿವಿಡ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದಿಷ್ಟು. ಸೊ ನೆಕ್ಸ್ಟು ಕಾಂಟ್ರಾಸ್ಟು ಮತ್ತು ಎಕ್ಸ್ಪೋಜರು ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ನಾನು ಬ್ಯಾಲೆನ್ಸ್ ನೋಡಿಗೆ ಬಂದು ನಾನಿಲ್ಲಿ ಆಫ್ ಸೆಟ್ಟಲ್ಲಿ ಈ ಇಮೇಜ್ನ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಯೆಲ್ಲೋಯಿಶ್ ಇದೆ, ಸೊ ನಾನು ಅದನ್ನು ಸ್ವಲ್ಪ ಬ್ಲೂಯಿಶಿಗೆ ಟರ್ನ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಇಮೇಜು ಬ್ಯಾಲೆನ್ಸ್ ಆಗಿದೆ. ನಾವಿಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಿ. ಸೊ ಸ್ಕೋಪ್ಸಲ್ಲಿ ನೋಡೋದಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ವೆಕ್ಟ್ರೋಸ್ಕೋಪಲ್ಲಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ವೆಕ್ಟ್ರೋಸ್ಕೋಪಲ್ಲಿ ಇದು ಬಿಫೋರು. ಇಲ್ಲಿ ಸ್ಯಾಚುರೇಷನ್ ಸ್ವಲ್ಪ ಔಟ್ ಆಫ್ ರೇಂಜ್ ಹೋಗ್ತಾ ಇದೆ. ಬ್ಯಾಲೆನ್ಸ್ ಆದಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ. ಸೊ ನೆಕ್ಸ್ಟು ನಮ್ಮ ಸ್ಯಾಚುರೇಷನ್ ನೋಡಿಗೆ ಬಂದು ನಾನು ಇಲ್ಲಿ ಸ್ವಲ್ಪ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು 50-54 ಅಷ್ಟು. ನೆಕ್ಸ್ಟು ಲುಕ್ ನೋಡಿಗೆ ಬಂದು ನಾನಿಲ್ಲಿ ಲುಕ್ ನೋಡಲ್ಲಿ ಒಂದು ಲುಕ್ಕಿಗೋಸ್ಕರ ನಾನಿಲ್ಲಿ ಡಿಯಾನ್ಸರ್ ಪ್ರೋ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಫೆಕ್ಟ್ಸಿಗೆ ಬಂದು ನಾನು ಆಲ್ರೆಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ ಡಿಯಾನ್ಸರ್ ಪ್ರೋನ. ಇಲ್ಲಿ ಬಂದು ನಾನಿಲ್ಲಿ ನೆಕ್ಸ್ಟು ಇಲ್ಲಿ ನಮ್ಮ ಫಿಲ್ಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ನೆಗೆಟಿವ್ ಫಿಲ್ಮ್ ಸ್ಟಾಕ್ಸು. ಇಲ್ಲಿ ಬಂದು ನಾನಿಲ್ಲಿ ಒಂದು ಫಿಲ್ಮ್ ಸ್ಟಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಲಟ್ ಅಲ್ಲ, ಇದು ಫಿಲ್ಮ್ ಸ್ಟಾಕು. ಇಲ್ಲಿ ಪ್ರೋಕೊಡಿನ್ ಗೋರ್ಸ್ಕ್ಲಿ ಅಂತ ಒಂದು ಫಿಲ್ಮ್ ಸ್ಟಾಕ್ ಇದೆ. ಈ ಪ್ರೋಕೊಡಿನ್ ಗರ್ಕ್ಸ್ಲಿ 1996 ದೊಡ್ಡ ಫೋಟೋಗ್ರಾಫರು. ಸೊ ಅವ್ರ ನೇಮಲ್ಲಿ ಒಂದು ಫಿಲ್ಮ್ ಸ್ಟಾಕ್ ಮಾಡಿದ್ದಾರೆ. ಇದನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ನಾನಿಲ್ಲಿ ಎನೇಬಲ್ ಕೊಡ್ತಾಯಿದ್ದೀನಿ. ಸೊ ನಮ್ಮ ಇಲ್ಲಿ ಲುಕ್ಕು ಪ್ಲೇಸ್ ಆಗಿದೆ. ಸೊ ಈ ಲುಕ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾನಿಲ್ಲಿ ಲುಕ್ ಅಡ್ಜಸ್ಟ್ಮೆಂಟಿಗೆ ಒಂದು ಪ್ಯಾರಲ್ ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ಪ್ಯಾರಲ್ ನೋಟ್ಸಿಗೆ ಬಂದು ನಾನಿಲ್ಲಿ ಲುಕ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಇದೊಂದು ಗ್ರೀನಿಶ್ ಯೆಲ್ಲೋ ಒಂದು ಟಿಂಟ್ ಕಾಣಿಸ್ತಾ ಇದೆ. ಇದನ್ನು ನಾವೀಗ ಲುಕ್ ಅಡ್ಜಸ್ಟ್ಮೆಂಟ್ ನೋಡಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋಣ. ಸೊ ನಾನಿಲ್ಲಿ ಕಲರ್ ಸ್ಲೈಸಿಗೆ ಬಂದು ಯೆಲ್ಲೋ ಟ್ಯಾಬ್ ಇರುತ್ತಲ್ಲ ಆಪ್ಷನ್ನು, ಅಲ್ಲಿ ಬಂದು ಇಲ್ಲಿ ಹ್ಯೂನ ಚೇಂಜ್ ಮಾಡ್ತಾಯಿದ್ದೀನಿ, ಅಂದರೆ ಹ್ಯೂನ ಬ್ಲೂಯಿಶ್ ಕಡೆಗೆ ಮೂವ್ ಮಾಡ್ತಾಯಿದ್ದೀನಿ.
ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಇಲ್ಲಿ, ಇದು ಬಿಫೋರ್ ಆಫ್ಟರು ಒಂದು ನೀಟ್ ಕಲರ್ ಸಪ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನೆಕ್ಸ್ಟು ಅದೇ ನೋಡೋದೇ ನಾನು ಸ್ವಲ್ಪ ಕಲರ್ ವಾಪರ್ಗೆ ಬಂದು ಇಲ್ಲಿ ನಾನು ಸ್ವಲ್ಪ ಎಲ್ಲೋದು ಸ್ಯಾಚುರೇಷನ್ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಕಮ್ಮಿ ಮಾಡಾದ್ಮೇಲೆ ನಾವಿಲ್ಲಿ ಲುಕ್ ನೋಡೋಣ. ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಲುಕ್ ಕ್ರಿಯೇಷನ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟು 3 ಪ್ಯಾರಲಲ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈ ಪ್ಯಾರಲಲ್ ನೋಡನ್ನ ನಾನು ವಿಂಡೋಸ್ಗೆ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಪವರ್ ವಿಂಡೋಸ್ಗೆ. ನಾನಿಲ್ಲಿ ಫಸ್ಟ್ ಪ್ಯಾರಲಲ್ ನೋಡಿಗೆ ಬಂದು ನಾನಿಲ್ಲಿ ಪವರ್ ವಿಂಡೋಸ್ ಆಪ್ಷನಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನೊಂದು ಸರ್ಕ್ಯುಲರ್ ಪವರ್ ವಿಂಡೋನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಫೇಸಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನಿಲ್ಲಿ ಆಪ್ಷನಲ್ಲಿ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಆಸ್ಪೆಕ್ಟ್ ರೇಷಿಯೋ ಇರುತ್ತಲ್ಲ ಅದನ್ನು ಫುಲ್ 100%ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಸಾಫ್ಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಸಾಫ್ಟ್ನೆಸ್ನ ಜಾಸ್ತಿ ಮಾಡಿ ಈ ಪವರ್ ವಿಂಡೋನ ನಾನು ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಉಲ್ಟಾ ಸೆಲೆಕ್ಷನ್. ಇನ್ವರ್ಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಗಾಮ ಮತ್ತು ಗೇನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಪವರ್ ವಿಂಡೋನ ಸ್ವಲ್ಪ ಪ್ಲೇಸ್ ಮಾಡ್ಕೋತೀನಿ. ಸ್ವಲ್ಪ ಗಾಮ ಮತ್ತು ಗೇನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಅದೇ ಪವರ್ ವಿಂಡೋಗೆ ನಾನೊಂದು ಔಟ್ಸೈಡ್ ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಔಟ್ಸೈಡ್ ನೋಡನ್ನ ಪ್ಲೇಸ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ Alt O. ಆ ಪವರ್ ವಿಂಡೋಗೆ ಬಂದು ನಾನಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಈ ಪವರ್ ವಿಂಡೋನ ಬಿಫೋರ್ ಆಫ್ಟರ್ ನೋಡೋದಾದರೆ ನೋಡ್ತಿದ್ದೀವಲ್ಲ. ನೆಕ್ಸ್ಟು ಇನ್ನೊಂದು ಪವರ್ ವಿಂಡೋ ಆಪ್ಷನಲ್ಲಿ ಕೆಳಗಡೆ ನೋಡಲ್ಲಿ ನಾನಿಲ್ಲಿ ಒಂದು ಪೆನ್ ಟೂಲ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಪೆನ್ ಟೂಲ್ನ ಸೆಲೆಕ್ಷನ್ ಮಾಡಿ ನಾನಿಲ್ಲಿ ಫ್ರೀ ಹ್ಯಾಂಡು ಒಂದು ಪವರ್ ವಿಂಡೋನ ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲ್ಯಾಂಪ್ಸ್ ಎಲ್ಲ ಇದೆಯಲ್ಲ ಇಲ್ಲಿಗೆ ಡ್ರ್ಯಾಗ್ ಮಾಡಿ ನಾನು ಒಂದು ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಇನ್ಸೈಡ್ ಸಾಫ್ಟ್ನೆಸ್ಸು ಮತ್ತು ಔಟ್ಸೈಡ್ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಗೇಯ್ನು ಮತ್ತು ಗಾಮನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಅದೇ ಥರ ಸ್ವಲ್ಪ ಕಾಂಟ್ರಾಸ್ಟು ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಇನ್ಕ್ರೀಸ್ ಮಾಡಿ ನಾನು ಸ್ವಲ್ಪ ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ನಾವಿಲ್ಲಿ ಒಂದು ಲೈಟ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಅದೇ ಥರ ನೆಕ್ಸ್ಟು ಪವರ್ ವಿಂಡೋ ನೋಡಲ್ಲಿ ನಾನು ಇನ್ನೊಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡ್ಕೋತೀನಿ. ಪವರ್ ವಿಂಡೋ ಈ ಸೈಡ್ ಲೈಟಿಂಗಿಗೋಸ್ಕರ. ಅದೇ ಥರ ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಗೇಯ್ನು ಮತ್ತು ಗಾಮನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಮಾಡ್ತಾ ಇದ್ದೀನಿ. ಅದೇ ಥರ ಕಾಂಟ್ರಾಸ್ಟು ಮತ್ತು ಪಿವಿಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಮಾಡಾದಮೇಲೆ ನಾನಿಲ್ಲಿ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಸೈಡ್ ಮತ್ತು ಔಟ್ಸೈಡ್ ಎರಡೂ ಸಾಫ್ಟ್ನೆಸ್ನು ನಾನು ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇನ್ನೂ ಒಂದು ಪವರ್ ವಿಂಡೋನ ಪ್ಲೇಸ್ ಮಾಡ್ಕೋತೀನಿ. ಪ್ಲೇಸ್ ಮಾಡಿಕೊಂಡು ನಾನೆಲ್ಲ ಅದಕ್ಕೂ ಸಹ ಒಂದು ಔಟ್ಸೈಡ್ ಪವರ್ ವಿಂಡೋನ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಈ ಪವರ್ ವಿಂಡೋದಲ್ಲಿ ಇನ್ನೊಂದು ಪೆನ್ ಟೂಲ್ನ ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಲ್ಯಾಂಪ್ ಇದೆಯಲ್ಲ ಇದಕ್ಕೆ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಿಕೊಂಡು ನಾನಿಲ್ಲಿ ಇನ್ಸೈಡ್ ಸಾಫ್ಟ್ನೆಸ್ಸು ಔಟ್ಸೈಡ್ ಸಾಫ್ಟ್ನೆಸ್ ಎರಡೂ ಇನ್ಕ್ರೀಸ್ ಮಾಡಿ ಆ್ಯಸ್ ಇಟ್ ಈಸ್ ಅದೇ ಥರ ಸ್ವಲ್ಪ ಗೇಯ್ನು ಮತ್ತು ಗಾಮನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅದೇ ಥರ ಕಾಂಟ್ರಾಸ್ಟು ಪಿವಿಟ್ಟು ಸ್ವಲ್ಪ ಸ್ಯಾಚುರೇಷನ್ ಡೌನ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಆಯಿತು. ನಾವೀಗ ಬರೀ ಪವರ್ ವಿಂಡೋಸ್ನ ಬಿಫೋರ್ ಆಫ್ಟರ್ ನೋಡೋದಾದರೆ ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡ್ತಾ ಇದ್ದೀವಲ್ಲ. ಒಂದು ಲೈಟಿಂಗ್ ಕಂಡೀಷನ್ನ ನಾವು ಹೇಗೆ ರೀಶೇಪ್ ಮಾಡ್ಬೋದು ಅಂತ ಇಲ್ಲಿ ಪವರ್ ವಿಂಡೋನ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಮ್ಮ ಪವರ್ ವಿಂಡೋಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಒಂದು ಲೈಟ್ನ ರೀಶೇಪ್ ಮಾಡೋಕ್ಕೋಸ್ಕರ. ನೆಕ್ಸ್ಟು ಪವರ್ ವಿಂಡೋಸ್ ಆದಮೇಲೆ ನಾನಿಲ್ಲಿ ಗ್ಲೋಬ್ ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಓವರ್ ಆಲ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಸೊ ನಾನಿಲ್ಲಿ ಗ್ಲೋಬ್ ನೋಡೋಕ್ಕೆ ಮತ್ತೆ ಡಿಹ್ಯಾನ್ಸರ್ ಪ್ರೋನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಲವೊಂದು ಸ್ಪೆಷಲ್ ಎಫೆಕ್ಟ್ಸು ಮತ್ತು ಗ್ರೈನ್ಸ್ ಆ್ಯಡ್ ಮಾಡೋಕ್ಕೆ
ಡಿ-ಆನ್ಸರ್ ಪ್ರೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಡಿ-ಆನ್ಸರ್ ಪ್ರೋಗೆ ಬಂದು ನಾನಿಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ಬ್ಲೂಮ್ ಅಂತ, ಇದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಇದನ್ನ ಎನೇಬಲ್ ಮಾಡಿದಾಗ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದನ್ನ ಡಿಸೇಬಲ್ ಮಾಡ್ತು ಅಂದರೆ ಬಿಫೋರ್ ಆಫ್ಟರು ಒಂದು ಸ್ಮೂತ್ ಕ್ರೀಮಿ ಲುಕ್ಕು ಅಪ್ಲೈ ಆಗ್ತಾ ಇದೆ. ಸೊ ಇದೊಂದು ಬ್ಲೂಮ್ ಎಫೆಕ್ಟ್ನ ಎನೇಬಲ್ ಮಾಡಿ ನಾನು ನೆಕ್ಸ್ಟು ಒಂದು ಫಿಲ್ಮ್ ಗ್ರೇನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಎನೇಬಲ್ ಮಾಡಿ ನೆಕ್ಸ್ಟು ಇದನ್ನ ಅಮೌಂಟ್ನ ಸ್ವಲ್ಪ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಡಿಕ್ರೀಸ್ ಮಾಡಿ ನೆಕ್ಸ್ಟು ಇನ್ನೊಂದು ಆಪ್ಷನ್ ಇದೆ ಫಿಲ್ಮ್ ಕಂಪ್ರೆಷನ್ ಅಂತ, ಇದೆ ಡಿ-ಆನ್ಸರ್ ಪ್ರೋ ಅಲ್ಲೇ. ಇಲ್ಲಿ ಬಂದು ನಾನಿಲ್ಲಿ ಫಿಲ್ಮ್ ಕಂಪ್ರೆಷನ್ನ ಎನೇಬಲ್ ಮಾಡ್ತು ಅಂದರೆ ಅಬ್ಸರ್ವ್ ಮಾಡಿ. ಎನೇಬಲ್ ಮಾಡಿದ ತಕ್ಷಣ ನನಗಿಲ್ಲಿ ಹೈಲೈಟ್ಸ್ ಎಲ್ಲ ರಿಕವರ್ ಆಗ್ತಾ ಇದೆ. ಅಂದರೆ ಒಂದು ನಾವು ಹೈಲೈಟ್ಸ್ನ ಟಾರ್ಗೆಟ್ ಮಾಡಿದ್ದಿಲ್ಲ. ಸೊ ಇದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ, ಎಲ್ಲ ಡೀಟೇಲ್ಸು ವಾಪಸ್ ಬರ್ತಾ ಇದೆ. ಸೊ ಇದೊಂದು ಫಿಲ್ಮ್ ಕಂಪ್ರೆಷನ್ನ ಎನೇಬಲ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಲ್ಲಿ ಇನ್ನೊಂದು ಪಾಪ್ ಅಂತ ಒಂದು ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನಿಲ್ಲಿ ಒಂದು ಎಫೆಕ್ಟ್ಸಿಗೆ ಬಂದು ಒಂದು ಎಫೆಕ್ಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ, ಕಾಂಟ್ರಾಸ್ಟ್ ಪಾಪ್ ಅಂತ. ಇಲ್ಲಿ ಬಂದು ಟೈಪ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಒಂದು ಕಾಂಟ್ರಾಸ್ಟ್ ಪಾಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಪ್ಲೇಸ್ ಮಾಡಿಕೊಂಡು ನಾನಿಲ್ಲಿ ಡೀಟೇಲ್ ಅಮೌಂಟ್ ಇದೆಯಲ್ಲ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಮಗೊಂದು ಪಾಪಿಂಗ್ ಎಫೆಕ್ಟ್ ಬರ್ತಾ ಇದೆ, ಒಂದು ಕಾಂಟ್ರಾಸ್ಟ್ ಪಾಪ್ ಎಫೆಕ್ಟು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾನಿಲ್ಲಿ ಪಾಪ್ ಎಫೆಕ್ಟ್ ಆದಮೇಲೆ ನಾನು ನೆಕ್ಸ್ಟು ಗ್ಲೋಬ್ ನೋಡಿಗೆ ಬಂದು ಸ್ವಲ್ಪ ಇಮೇಜ್ ವಾರ್ಮ್ ಆಯಿತು ಅನ್ನಿಸ್ತಾ ಇದೆ. ಸ್ವಲ್ಪ ಇಲ್ಲಿ ವೈಟ್ ಬ್ಯಾಲೆನ್ಸ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸ್ವಲ್ಪ ವೈಟ್ ಬ್ಯಾಲೆನ್ಸ್ನ ಕಮ್ಮಿ ಮಾಡಿ ನೆಕ್ಸ್ಟು ನಮ್ಮ ಬಿಫೋರ್ ಆಫ್ಟರ್ ನೋಡೋದಾದರೆ ನಾವು ರೆಕ್ 719ಇಂದ ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ನಮ್ಮ ರೆಕ್ 709 ಕನ್ವರ್ಷನ್ನು, ನಮ್ಮ ಟೋಟಲ್ ಗ್ರೇಡು. ಸೊ ಟೋಟಲು ನಾವು ಲಾಗಿಂದ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಿ. ಸೊ ಹೀಗೆ ನಮ್ಮ ಒಂದು ನೈಟಲ್ಲಿ ಅಂದರೆ ಲೋ ಲೈಟಲ್ಲಿ ಎಕ್ಸ್ಪೋಸ್ ಆಗಿರೋ ಇಮೇಜ್ನ ಯಾವ ಥರ ಕಲರ್ ಗ್ರೇಡಿಂಗ್ ಮಾಡ್ಬೋದು ಅಂತ ನೋಡಿದ್ವಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.